ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನಿವತ್ತೊಂದು ಅರ್ಧ ಗಂಟೆನೇ ಹಾಕಿ ಮುಗಿಸೋವಂಥ ಸಿಂಪಲ್ ಸ್ಯಾರಿ ಕುಚ್ ಡಿಸೈನು ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೆ ಇಲ್ಲಿ ನಾನು 6 ಎಳೆ ದಾರನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ನಿಡಲ್ ಹಾಕಿ ದಾರ ತಂದು ಲಾಕ್ ಮಾಡಬೇಕು. ಈ ರೀತಿ ಮಾಡಿದರೆ ಲಾಕ್ ಆಗುತ್ತೆ. ಸೊ ಲಾಕ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ ನಾವಿಲ್ಲಿ 4 ಚೈನ್ಸ್ ಹಾಕ್ಕೊಳ್ಳೋಣ. 4 ಚೈನ್ಸ್ ಹಾಕ್ಕೊಂಡು ಅದನ್ನು ಕೂಡ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಫಸ್ಟ್ 2 ಲಾಕ್ಸ್, ಆಮೇಲೆ 4 ಚೈನ್, ಅದನ್ನು ಲಾಕ್ ಮಾಡಬೇಕು. ಇಷ್ಟಾದಮೇಲೆ 2 ಚೈನ್ಸ್ ಹಾಕ್ಕೊಳ್ಳೋಣ. 2 ಚೈನ್ಸ್ ಹಾಕ್ಕೊಂಡು ಸ್ವಲ್ಪ ಈಗ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಾನ. ಈಗ 2 ಟೈಮ್ಸ್ ದಾರ ಸುತ್ತಿ ಈ ರೀತಿ ಸ್ಲ್ಯಾಂಟಾಗಿ ನೋಡ್ಕೊಳ್ಳಿ. ಅದು ಎಲ್ಲಿಗೆ ಬರುತ್ತೆ ಸ್ಲ್ಯಾಂಟಿಂಗಾಗಿ ಅಲ್ಲಿ ನೋಡಿಕೊಂಡು ಸೀರೆಗೆ ನಿಡಲ್ ಹಾಕಿ ದಾರ ತಂದು ನಿಡಲ್ ಮೇಲೆ 4 ದಾರ ಇರುತ್ತೆ. 2 ದಾರ ಒಂದು ಸರ್ತಿ, ಮತ್ತು 2 ದಾರ ಒಂದು ಸರ್ತಿ, ಮತ್ತು 2 ದಾರ ಒಂದು ಸರ್ತಿ, ಟೋಟಲು 3 ಸರ್ತಿ 2 ದಾರ ತೆಗೆದು ತ್ರಿಬಲ್ ಕ್ರೋಶೆ ಮಾಡಬೇಕು. ತ್ರಿಬಲ್ ಕ್ರೋಶೆ ಮಾಡಿದ ಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಇಲ್ಲಿ ಬೀಡ್ಸ್ ಆ್ಯಡ್ ಮಾಡೋಣ. 3 ಬೀಡ್ಸ್ ಆ್ಯಡ್ ಮಾಡ್ತಿದ್ದೀನಿ. 3 ಬೀಡ್ಸ್ ಆ್ಯಡ್ ಮಾಡಿ ಈ 2 ಚೈನು ಮತ್ತು ತ್ರಿಬಲ್ ಕ್ರೋಶೆ ಮಧ್ಯೆ ಇಲ್ಲಿ ವಿ ಶೇಪ್ ಡಿಸೈನ್ ಬಂದಿದೆಯಲ್ಲ, ಸೊ ಅಲ್ಲಿ ಆ ಗ್ಯಾಪಲ್ಲಿ ನಿಡಲ್ ಹಾಕಿ ದಾರ ತಂದು ಸ್ವಲ್ಪ ಟೈಟಾಗಿ ದಾರನ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಟ್ರಯಾಂಗಲ್ ಶೇಪ್ ಬರೋ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಈಗ ಡಿಸೈನ್ ಹಾಕೋಣ. ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ನಾವೇನೀಗ ಮಾಡಿರ್ತೀವಲ್ಲ ತ್ರಿಬಲ್ ಕ್ರೋಶೆ, ಅದ್ರ ಒಳಗಡೆ ಹೋಗಿ ನಿಡಲ್ ಹಾಕಿ ದಾರ ತಂದು 3 ದಾರನ ಒಂದು ಮಾಡಬೇಕು, ಅಂದರೆ ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ಸ್ವಲ್ಪ ಸರಿಸ್ಕೊಂಡು ಹಾಕಿ ಡಿಸೈನ್ನ. ಸೊ ಮತ್ತೆ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ ತ್ರಿಬಲ್ ಕ್ರೋಶದ ಹಿಂದೆ ಹೋಗಿ ದಾರ ತಂದು 3 ದಾರನ ಒಂದು ಮಾಡಬೇಕು. ಇಲ್ಲಿ ಇದಕ್ಕೆ ಹಾಫ್ ಡಬಲ್ ಕ್ರೋಶೆ ಅಂತಾರೆ. ಸೊ ಇಲ್ಲಿ ನಾನು ಈ ಡಿಸೈನಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಬ್ಯಾಕ್ ಸೈಡ್ ಹೋಗಿ ದಾರ ತಂದು 3 ದಾರನ ಒಂದು ಮಾಡಬೇಕು. ಆ ತ್ರಿಬಲ್ ಕ್ರೋಶೆ ಪೂರ್ತಿ ಕಂಪ್ಲೀಟ್ ಫಿಲ್ ಆಗೋ ಅಷ್ಟು ಹಾಫ್ ಡಬಲ್ ಕ್ರೋಶೆನ ಮಾಡಬೇಕು. ನಾನಿಲ್ಲಿ 6 ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ. ಸೊ ನೀವು ತ್ರಿಬಲ್ ಕ್ರೋಶೆ ಚೈನ್ ಸ್ವಲ್ಪ ದೊಡ್ಡದಿದ್ರೆ 6, 7 ಈ ರೀತಿ ಸಾಲುತ್ತೆ, ನೋಡ್ಕೊಂಡು ಮಾಡಿ. ನಾನಿಲ್ಲಿ 6 ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡಿದ್ದೀನಿ. ಈ ಡಿಸೈನಲ್ಲಿ ಪೂರ್ತಿ ಹಾಫ್ ಡಬಲ್ ಕ್ರೋಶೆ ಬರುತ್ತೆ. ಸೊ 6 ಹಾಫ್ ಡಬಲ್ ಕ್ರೋಶೆ ಮಾಡಿದ ಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು. ಸೊ ಪೂರ್ತಿ ಡಿಸೈನ್ ಆದಮೇಲೆ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ನಿಮಗೆ ಕುಚ್ಚಬೇಕಂದ್ರೆ ಇಲ್ಲಿ ನೆಕ್ಸ್ಟ್ 4 ಚೈನ್ಸ್ ಹಾಕ್ಕೊಳ್ಳಿ. ನನಗೆ ಇಲ್ಲಿ ಕುಚ್ಚು ಬೇಡ, ನಾನು 2 ಡಿಸೈನ್ ಹಾಕಿದ್ಮೇಲೆ ಕುಚ್ಚು ಹಾಕ್ತಿದ್ದೀನಿ. ಸೊ ಅದಕ್ಕೆ ಇಲ್ಲಿ ಕಂಟಿನ್ಯೂ ಮತ್ತು 2 ಚೈನ್ಸ್ ಹಾಕಬೇಕು. ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಈ ರೀತಿ ಸ್ಲ್ಯಾಂಟಿಂಗಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಲ್ಯಾಂಟಾಗಿ ನೋಡಿಕೊಂಡು ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ, ಮತ್ತು 2 ದಾರ ಒಂದು ಸರ್ತಿ, ಮತ್ತು 2 ದಾರ ಒಂದು ಸರ್ತಿ, ಒಂದು ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಮಾಡಿಕೊಂಡು ಒಂದು ಸ್ವಲ್ಪ ದಾರ ಮೇಲೆ ಎತ್ತಿ ನಾವಿಲ್ಲಿ ಬೀಡ್ಸ್ ಆ್ಯಡ್ ಮಾಡೋಣ. ಸೊ 3 ಬೀಡ್ಸ್ನ ಆ್ಯಡ್ ಮಾಡ್ತಿದ್ದೀನಿ. 3 ಬೀಡ್ಸ್ ಆ್ಯಡ್ ಮಾಡಿ ಈ ಕಾರ್ನರಲ್ಲಿ ಕೆಳಗಡೆ ಆ ಗ್ಯಾಪಲ್ಲಿನೇ ಆ ಕಾರ್ನರಲ್ಲಿ ನಿಡಲ್ ಹಾಕಿ ದಾರ ತಂದು ಈ 3 ಬೀಡನ್ನ ಲಾಕ್ ಮಾಡಬೇಕು. ಟೈಟಾಗಿ ಲಾಕ್ ಮಾಡಬೇಕು. ಟ್ರಯಾಂಗಲ್ ಶೇಪ್ ಬರೋ ಥರ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ನೆಕ್ಸ್ಟು ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಈ ಮಾಡಿದ ತ್ರಿಬಲ್ ಕ್ರೋಶದ ಹಿಂದೆ ಹೋಗಿ ದಾರ ತಂದು 3 ದಾರನ ಒಂದು ಮಾಡಿ ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ಸೊ ಇದು 3 ದಾರನ ಒಂದು ಮಾಡ್ತೀವಲ್ಲ ಅದಕ್ಕೆ ಹಾಫ್ ಡಬಲ್ ಕ್ರೋಶೆ ಅಂತಾರೆ. ಸೊ ಇಲ್ಲಿ ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗೋಣ, ಆ ತ್ರಿಬಲ್ ಕ್ರೋಶೆ ಪೂರ್ತಿ ಕಂಪ್ಲೀಟ್ ಆಗೋ ಥರ. ಸೊ ಇಲ್ಲೂ ಕೂಡ 6 ಹಾಫ್ ಡಬಲ್ ಕ್ರೋಶೆ ಮಾಡ್ತಿದ್ದೀನಿ ನಾನು. ಸೊ ಫಸ್ಟ್ ಡಿಸೈನಿಗೆ ಎಷ್ಟು ಮಾಡಿರ್ತೀರಲ್ಲ ಅಷ್ಟೇ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನಿಮಗೆ ಅದು ಸಾಲಿಲ್ಲ ಅಂದರೆ ಈ ರೀತಿ ಸ್ವಲ್ಪ ಜರುಗಿಸ್ಕೊಂಡು ನೆಕ್ಸ್ಟು 6 ಹಾಫ್ ಡಬಲ್ ಕ್ರೋಶೆ ಕಂಪ್ಲೀಟಾಗಿ ಮಾಡಬೇಕು. ಸೊ 6 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಅದನ್ನ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಆ ಡಿಸೈನ್ನ. ಸೊ ಈ ರೀತಿ ಸ್ಟ್ರೇಟಾಗಿ ಸೀರೆಗೆ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಈ ರೀತಿ ಕಾಣಿಸುತ್ತೆ ಡಿಸೈನು. ಈಗ ನೆಕ್ಸ್ಟು ನಾವು ಮತ್ತೆ ಕುಚ್ಚು ಹಾಗೆ ಜಾಗ ಬಿಟ್ಕೊಳ್ಳೋಣ. ಸೊ ಅದಕ್ಕೆ ಇಲ್ಲಿ 1, 2, 3, 4 ಚೈನ್ಸ್ ಹಾಕ್ಕೊಂಡು ಸ್ಟ್ರೇಟಾಗಿ ನೋಡಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಸೊ ಇಲ್ಲಿ ನಾನು 2 ಡಿಸೈನ್ ಆದಮೇಲೆ ಒಂದು ಕುಚ್ಚು ಹಾಕೋಕ್ಕೆ ಸ್ಪೇಸ್ ಬಿಡ್ತಿದ್ದೀನಿ.
ಅದಾದಮೇಲೆ ನೆಕ್ಸ್ಟ್ 2 ಚೈನ್ಸ್ ಹಾಕ್ಕೋಬೇಕು. ಅದಾದಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಸ್ಲ್ಯಾಂಟಿಂಗಾಗಿ ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 4 ದಾರ ಇರುತ್ತೆ. 2 ದಾರ ಒಂದು ಸರ್ತಿ, ಮತ್ತೆ 2 ದಾರ ಒಂದು ಸರ್ತಿ, ಮತ್ತೆ 2 ದಾರ ಒಂದು ಸರ್ತಿ ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ 3 ಬೀಡ್ಸ್ ಆ್ಯಡ್ ಮಾಡೋಣ. ಸೊ 3 ಬೀಡ್ಸ್ ಆ್ಯಡ್ ಮಾಡಿದ್ಮೇಲೆ ಅದನ್ನ ಲಾಕ್ ಮಾಡಬೇಕು. ಅಲ್ಲಿ ವಿ ಶೇಪ್ ಕಾರ್ನರ್ ಇದೆಯಲ್ಲ ಅಲ್ಲೇ ಅದೇ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಈ 3 ಬೀಡ್ಸ್ನ ಲಾಕ್ ಮಾಡಬೇಕು. ಟ್ರಯಾಂಗಲ್ ಶೇಪ್ ಬರೋ ಥರ ಟೈಟಾಗಿ ಲಾಕ್ ಮಾಡಿದರೆ ಟ್ರಯಾಂಗಲ್ ಶೇಪ್ ಬರುತ್ತೆ. ಸೊ ಟೈಟಾಗಿ ಲಾಕ್ ಮಾಡಿ ಅದಾದಮೇಲೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಆ 6 ಚೈನ್ ಗ್ಯಾಪ್ ಆ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ದಾರ ತಂದು 3 ದಾರನ ಒಂದು ಮಾಡಿ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಸೊ ಇಲ್ಲೂ ಕೂಡ 6 ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ನಾನಿಲ್ಲಿ 2 ಡಿಸೈನ್ ಆದಮೇಲೆ ಒಂದು ಕುಚ್ಚು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ನೀವು 1 ಡಿಸೈನ್ ಆದಮೇಲೆ ಕೂಡ ಈ ರೀತಿ ಒಂದು ಕುಚ್ಚು ಹಾಕ್ಕೋಬೋದು. ಇಲ್ಲ ನಿಮಗೆ ಕುಚ್ಚೆ ಬೇಡ ಅಂದರೆ ನೀವು ಕಂಟಿನ್ಯೂ ಆಗಿ ಬಾರ್ಡರ್ ಡಿಸೈನ್ ಟೈಪ್ ಕೂಡ ಇದನ್ನ ಹಾಕ್ಕೋಬೋದು. ಇಲ್ಲ ನಿಮಗೆ ಜಾಸ್ತಿ ಕುಚ್ಚು ಬೇಡ, ಡಿಸೈನ್ ಜಾಸ್ತಿ ಬೇಕಂದರೆ 4 ಅಥವಾ 5 ಈ ರೀತಿ ಡಿಸೈನ್ಸ್ನ ಮಾಡಿಕೊಂಡು ನೆಕ್ಸ್ಟು ಒಂದು ಕುಚ್ಚಿಗೆ ನೀವು ಜಾಗ ಬಿಟ್ಕೋಬೋದು. ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಇದನ್ನ ಕಸ್ಟಮೈಸ್ ಮಾಡ್ಕೋಬೋದು. ಸೊ ನಿಮ್ಮ ಇಷ್ಟದ ಪ್ರಕಾರನೇ ನೀವು ಹಾಕ್ಕೊಳ್ಳಿ. ಬೇಕಂದರೆ 2 ಡಿಸೈನ್ ಆದಮೇಲೆ ಒಂದು ಕುಚ್ಚು ಹಾಕ್ಕೊಂಡ್ರೆ ನಾನು ತೋರಿಸ್ತೀನಿ ನೋಡಿ, ಈ ರೀತಿ ಕಾಣಿಸುತ್ತೆ. ಸೊ ಕಂಪ್ಲೀಟಾಗಿ ಹಾಕಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಇದಕ್ಕೀಗ ಕುಚ್ಚು ಕಟ್ಟಿ ತೋರಿಸ್ತೀನಿ. ಕುಚ್ಚು ಕಟ್ಟಿದ್ಮೇಲೆ ಈ ರೀತಿ ಕಾಣಿಸ್ತಿದೆ ನೋಡಿ. ನಿಮ್ಗೆ ಇದೇ ಡಿಸೈನ್ ಇಷ್ಟ ಆದರೆ ನೀವು 2 ಡಿಸೈನ್ಸ್ ಹಾಕ್ಕೊಳ್ಳಿ. ಬೇಡ ಅಂದರೆ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಅದನ್ನು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಮೈಸೂರು ಸಿಲ್ಕ್ ಸ್ಯಾರಿ ಹೀಗೆ ಹಾಕಿ, ಯಾಕಂದರೆ ಇದು ಡಿಸೈನು ಹೆವಿ ಇರೋದಿಲ್ಲಲ್ಲ, ಸೊ ಅದಕ್ಕೆ ಹೊಂದುತ್ತೆ. ಡಿಸೈನ್ ಇಷ್ಟ ಆದರೆ ನೀವು ಒಂದು ಸರ್ತಿ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.